ಹೆಲೋ ಎಲ್ಲ ಊರಿಂದು ಒಂದೊಂದು ಸ್ಪೆಷಲ್ ಅಡುಗೆಗಳಿರ್ತಾವೆ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಅಂದ್ರೆ ಜಾಸ್ತಿನೇ ಸ್ಪೆಷಲ್ ಅಂತ ಹೇಳ್ಬೋದು. ನಾನಿಲ್ಲಿ ಕೈ ಕಡುಬು ಅಂತ ಮಾಡತ್ತೀನಿ. ಅಂದ್ರೆ ಕುಚ್ಚು ಕಡುಬು ಅಂತ ಒಬ್ಬೊಬ್ರು ಕರೀತಾರೆ. ಅದಕ್ಕೆ ಬೇಕಾಗಿರುವಂಥ ಒಂದು ಬಟ್ಲು ನಾನು ಕಡಲೆಬೇಳೆ ತೊಗೊಂಡಿನಿ. ಸಾರಿಗೂ ಮತ್ತು ಅದಕ್ಕೂ ಎರಡಕ್ಕೂ ಸೇರಿ ತೊಗೊಂಡಿನಿ. ಇದನ್ನು ನಾನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಒಂದು 7-8 ವಿಜಿಲ್ ಹೊಡೆಸ್ಕೊಂಡೀನಿ. ಆಮೇಲೆ ನೋಡಿರಿ ಇದನ್ನು ಬೆಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾರ್ಮಲ್ಲಾಗಿ ಹೋಳ್ಗೆ ಕಡುಬಿಗೆ ಹೆಂಗೆ ನೀವು ಬೆಲ್ಲ ಸೇರಿಸ್ಕೊತೀರಿ ಆ ರೀತಿ ಮಾಡಿಕೊಂಡು ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋದು. ಈ ಕಡೆ ನೋಡಿರಿ ಕೈ ಕಡುಬು ಮಾಡ್ಕೊಳಕ್ಕೆ ನಾನು ಒಂದು ಕಡಾಯಿ ಒಳಗೆ ನೀರು ಹಾಕ್ಕೊಂಡೀನಿ. ಕ್ಲೀನಾಗಿ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಹನಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಬೇಯಿಸೋವಾಗ ಇವು ಹತ್ಕೊಳ್ಳಂಗಿಲ್ಲ. ನಾವು ನಮ್ಮ ಮನೆ ದೇವ್ರಿಗೆ ಕೈಯಿಂದನೇ ಇದನ್ನು ಮಾಡ್ತೀವಿ. ಇದು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ. ಕೈಯಿಂದ ಮಾಡಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತೈತಿ. ಇದನ್ನು ನಮ್ಮ ಅತ್ತೆ ಮಾಡಕ್ಕೆ ಕುಂತಾರ. ನನಗೆ ಅಷ್ಟೊಂದಾಗಿ ಬರೋಂಗಿಲ್ಲ. ಸೊ ಅದಕ್ಕೆ ಅವರು ಮಾಡಿ ತೋರ್ಸಾಕತ್ತಾರ. ನೋಡಿರಿ ಇವಾಗ ನಾನು ಅವನ್ನೆಲ್ಲ ಮಾಡಿಕೊಂಡು ಈ ಥರ ಬೇಯಿಸ್ಕೊಂಡು ಮೇಲೆ ಬಂದ ಮೇಲೆ ಇದು ಕಂಪ್ಲೀಟಾಗಿ ಇವು ಬೆಂದವು ಅಂತ ಅರ್ಥ. ಇವಾಗ ಇದನ್ನು ನಮ್ಮ ಮನೆ ದೇವರಿಗೆ ಎಡೆ ಮಾಡಿ ಆಮೇಲೆ ನಾವು ಊಟ ಮಾಡ್ತೀವಿ. ಇದು